ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿ ರೂಪ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹಾಗೆ ಬನ್ನಿ ಇವತ್ತು ನನ್ನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಬನ್ನಿ ಇವತ್ತು ನನ್ನ ಡೇನ ನಿಮ್ಮ ಜೊತೆ ಹಂಚ್ಕೋತೀನಿ. ಇವತ್ತು ನಾನೆಲ್ಲ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ನಿಮ್ಮ ವ್ಲಾಗ್ ಮಾಡ್ತೀನಿ ಅಂತ ಏನೇನೋ ಬಾಕ್ಸ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ಅಂದ್ಕೊಂಡ್ರಾ? ನಾನು ಪ್ರತಿ ಸತಿನೂ ಎಲ್ಲಾದರೂ ಹೋಗಬೇಕಾದ್ರೆ ಈ ಫ್ರಿಜ್ಜಲ್ಲಿ ಇಡೋದಕ್ಕೆ ಬಾಕ್ಸು, ಈ ಥರದ ಬಾಕ್ಸ್ ತುಂಬ ಹುಡುಕ್ತಾ ಇದ್ದೆ. ಬಟ್ಟು ಪ್ಯಾಕ್ ಆಫ್ 2 ತುಂಬಾ ಜಾಸ್ತಿ ಇರೋದು, 280 ಥರ ಇರೋದು. ನನಗಿನ್ನೂ ಕಮ್ಮಿಯಾಗಿ ಬೇಕಾಗಿತ್ತು. ಬಾಕ್ಸ್ ಸಿಕ್ಕಿದ್ರೆ ಈ ಥರ ಕ್ಯಾಪ್ ಸಿಗ್ತಾ ಇರಲಿಲ್ಲ. ಸೊ ತುಂಬ ದಿವಸದಿಂದ ಹುಡುಕ್ತಾ ಇದ್ನ. ಸಡನ್ಲಿ ಮೊನ್ನೆ ಅಮೆಝಾನಲ್ಲಿ ಸಿಕ್ತು, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಅದು ಬಂದಿತ್ತು. ಹಾಗೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ನೋಡಿ ಈ ಥರದ ಬಾಕ್ಸು. ಆಲ್ಮೋಸ್ಟು ಒಂದು 8 ಬಾಕ್ಸ್ ತರಿಸಿದ್ವಿ. ಸಖತ್ತಾಗಿದೆ ಬಾಕ್ಸ್ ಮಾತ್ರ, ವರ್ತು. ಒಂದು ಬಾಕ್ಸಿಗೆ ಕಮ್ಮಿ ಬಿತ್ತು ತುಂಬಾ, ಅದಕ್ಕೆ ತರಿಸ್ಕೊಂಡ್ವಿ. ಹಾಗೆ ಇವತ್ತಿನ ವ್ಲಾಗ್ನ ನೀಟು ತೋರಿಸು ಒಂದ್ರ ಮೇಲೆ ಒಂದು. ಎಲ್ಲ ಬಾಕ್ಸು ಚೆನ್ನಾಗಿದ್ವು, ವರ್ತು. ತುಂಬ ದಿವಸದಿಂದ ವೆಯ್ಟ್ ಮಾಡಿದ್ದಕ್ಕೆ ನನಗೂ ಈ ಬಾಕ್ಸ್ ಸಿಕ್ತು, ಚೆನ್ನಾಗಿತ್ತು. ಇವಾಗ ಬನ್ನಿ ಅಡುಗೆ ಮನೆ ಕಡೆ ಹೋಗೋಣ. ಇವಾಗ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂಜೂರು ಒಂದು 4-5, ಇಲ್ಲ ಒಂದು 4, 1-2 ಗ್ಲಾಸ್ ಆದರೆ ಸಾಕಾಗುತ್ತೆ. ಮತ್ತು ವಾಲ್ನಟ್ಟು ಇದು ಸ್ವಲ್ಪ ಒಂದು 4-5 ಪೀಸ್ ಆದರೆ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಬಾದಾಮಿ ಒಂದು 3-4 ಆದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ಒಂದು 5-6ನ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಸಡನ್ನಾಗಿ ಇದ್ರ ಹೆಸರು ನೆನಪು ಬರ್ತಾಯಿಲ್ಲ ನನಗೆ. ಇದು ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಫುಲ್ಲಾಗಿ ಕಿಶೋರ್ ಕಂಪ್ನಿ ಕಡೆಯಿಂದ ಕೊಟ್ಬಿಡ್ತಾರೆ, ಅದು ವರ್ಷಕ್ಕೊಂದು ಸರಿ. ಅದು ನನಗೆ ಹಂಗೆ ಉಳ್ಕೊಳ್ಳುತ್ತೆ. ಅದ್ರದ್ದು ಸಡನ್ನಾಗಿ ಹೆಸರೇ ಬರಲಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಹಾಗೆ ಚಿಯಾ ಸೀಡು ಇಷ್ಟನ್ನು ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ ಸ್ವಲ್ಪ. ಯಾಕಂದರೆ ನಾನು ನೈಟೇ ನೆನೆಸಿಡ್ಬೇಕಾಗಿತ್ತು ಇದನ್ನು, ಬಟ್ ನೆನೆಸಿಡೋಕ್ಕಾಗಿಲ್ಲ ನನಗೆ, ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಬೆಳಿಗ್ಗೆ ಸಿದ್ದುನ ಸ್ಕೂಲ್ಗೆ ಕಳಿಸೋ ಟೈಮಲ್ಲಿ ನಾನು ಇದನ್ನು ಎಲ್ಲನೂ ಎತ್ತಿ ಬಿಸಿನೀರಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿಟ್ರೆ ಬೇಗ ನೆನೆಯುತ್ತೆ. ಆವಾಗ ನಾವು ಅವನ್ನ ಕಳಿಸ್ಬಿಟ್ಟು ಸ್ವಲ್ಪ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು 10-10:30 ಹಾಗೆ ಇದು ಸ್ಮೂತಿ ಮಾಡ್ಕೊಂಡು ಕುಡಿಯೋ ಅಷ್ಟೊತ್ತಿಗೆ ಇದೆಲ್ಲ ನೀಟಾಗಿ ನೆಂದಿರುತ್ತೆ ಅಂತ ಹೇಳಿಬಿಟ್ಟು ನಾನೆಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ಅವನ್ನ ಕಲಸಿ ಎಲ್ಲ ಆಯಿತು. ಇವಾಗ ನೋಡಿ ಆಲ್ಮೋಸ್ಟ್ ನೆಂದಿದೆ. ಇಷ್ಟು ನೆಂದರೆ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಂದರೆ ನೈಟ್ ನೆನೆಸಿದ್ರೆ ಆಗುತ್ತೆ. ಅದು ನೆನೆಸಿದ ತಕ್ಷಣಕ್ಕೆ ಬಿಸಿನೀರನ್ನ ಹಾಕೋಬೋದು ನಾವು. ನಾನು ಬಿಸಿನೀರು ಹಾಕಿದ್ನಲ್ಲ, ಅದೊಂದು ಕಾರಣಕ್ಕೆ ಬಿಸಿನೀರನ್ನ ಚೆಲ್ಬಿಟ್ಟಿದ್ದೀನಿ. ಇವಾಗ 1 ಕಪ್ ಓಟ್ಸು ಮತ್ತು ಸ್ವೀಟ್ನೆಸ್ಗೋಸ್ಕರ ಖರ್ಜೂರ ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು, ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಯಾಕಂದರೆ ಆಲ್ಮೋಸ್ಟು ನಿಮಗೆ ಬನಾನಾದಲ್ಲಿ ಮತ್ತು ಖರ್ಜೂರದಲ್ಲಿ ಎಲ್ಲ ಸ್ವೀಟ್ನೆಸ್ಸಲ್ಲಿ ಫ್ರೂಟ್ಸಲ್ಲೆಲ್ಲ ಇರುತ್ತೆ ನಿಮಗೆ. ಅದಕ್ಕೆ ನಾನು ಬೆಲ್ಲ ಏನೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಖರ್ಜೂರ ಮತ್ತು ಬನಾನಾ ಇದರಲ್ಲೇ ಸಾಕಾಗುತ್ತೆ ಅಂತ ಇದ್ದೀನಿ. ನಾನು 2 ಬಾಳೆಹಣ್ಣು ತೊಗೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಇಬ್ಬರಿಗೆ ಕ್ವಾಂಟಿಟಿಯಲ್ಲಿ 2 ಬಾಳೆಹಣ್ಣು ಆದರೆ ಇಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ. ಆಮೇಲೆ ಓಟ್ಸು ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂಥರ ಒಗ್ರು ಆಗಿರುತ್ತೆ. ಆಮೇಲೆ ಸ್ವೀಟ್ನೆಸ್ ಎಲ್ಲ ಅದು ಎಳ್ಕೊಂಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟು ಓಟ್ನ ಕಮ್ಮಿ ಹಾಕ್ಕೊಂಡು ಇನ್ನು ಮಿಕ್ಕಿದ ಫ್ರೂಟ್ಸ್ ಬೇಕಾದರೆ ಜಾಸ್ತಿ ನೀವು ಮಾಡ್ಕೋಬೋದು. ಇದೇ ಥರ ನಿಮಗೆ ಆ್ಯಪಲಲ್ಲಿ ಕೂಡ ಮಾಡ್ಕೋಬೋದು, ನಿಮ್ಗೆ ಯಾವುದು ಫ್ರೂಟ್ಸ್ ಕಂಫರ್ಟ್ ಆಗಿರುತ್ತೋ ಅಂತ. ನನಗೆ ಬನಾನಾ ಅಂದರೆ ಇಷ್ಟ, ಸೊ ನಾನು ಜಾಸ್ತಿ ಬಾಳೆಹಣ್ಣಲ್ಲೇ ಯೂಸ್ ಮಾಡ್ಕೊತೀನಿ. ಇವಾಗ ಬಾಳೆಹಣ್ಣು ಸಹ ಹಾಕ್ಕೊಂಡೆ. ಇವಾಗ 1 ಕಪ್ ಫುಲ್ ಇವಾಗ ಹಾಲು ಹಾಕೋತಾ ಇದ್ದೀನಿ ಫುಲ್ಲಾಗಿ. ಮತ್ತು ಇನ್ನೊಂದು ಕಪ್ ಹಾಕೋಬೇಕಾಗುತ್ತೆ. ಇವಾಗ ಫಸ್ಟೇ ಏನಾಗುತ್ತೆ ಗೊತ್ತಾ, ಫಸ್ಟೇ ಫುಲ್ಲಾಗಿ 2 ಕಪ್ ಹಾಲು ಹಾಕ್ಕೊಂಬಿಟ್ರೆ ನಿಮಗೆ ರುಬ್ಬಬೇಕಾದ್ರೆ ತೀರ ರುಬ್ಬೋದೇ ಇಲ್ಲ, ಫುಲ್ಲು ಎಲ್ಲ ಬಾಯಿಗೆ ಸಿಗೋ ಥರ ಆಗೋಗಿರುತ್ತೆ. ಅದಕ್ಕೆ ಫಸ್ಟು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ಇವಾಗ ತಿಕ್ಕ ಪೇಸ್ಟ್ ಥರ
ಇವಾಗ ಗಟ್ಟಿಯಾಗಿ ರುಬ್ಕೊಂಡ್ರೆ ಆಮೇಲೆ ನಾವು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಸ್ಮೂತಿ ಕನ್ಸಿಸ್ಟೆನ್ಸಿಯಲ್ಲಿ ಬರೋಕ್ಕೆ ಚೆನ್ನಾಗಿರುತ್ತೆ. ಫಸ್ಟೇ ಹಾಕ್ಬಿಟ್ರೆ ನಿಜ ಹೇಳ್ತೀನಿ ಎಲ್ಲ ಆಮೇಲೆ ಸ್ವಲ್ಪ ಹಸಿ ಅದು ಹಿಂಗಿದ್ದಾಗ ಬೆಳಿಗ್ಗೆನೇ ಅಲ್ವಾ ನೆನೆಸಿದ್ದು ಚೆನ್ನಾಗಿ ರುಬ್ಬಲ್ಲ. ಸೊ ಇವಾಗ ನಾನು ಅದನ್ನು ರುಬ್ಕೊಂಡು ಮತ್ತೆ ಒಂದು ಕಪ್ ಹಾಲು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ. 2 ಗ್ಲಾಸ್ ಆರಾಮಾಗಿ ಬರುತ್ತೆ 2 ಕಪ್ ಹಾಲು ಹಾಕಿದ್ರೆ. ನಿಮಗೆ ತುಂಬ ನೀರಾಗಿ ಮಾಡಿಕೊಂಡ್ರು ಸ್ಮೂತಿನ ಚೆನ್ನಾಗಿರಲ್ಲ. ಈ ಥರ ಪೇಸ್ಟ್ ಥರ ಇಷ್ಟು ಇದಕ್ಕೆ ಬಂದರೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನೀವು ಸಾಯಂಕಾಲದವರೆಗೂ ನೀವು ಆರಾಮಾಗಿರ್ಬೋದು ಇದನ್ನು ಕುಡ್ಕೊಂಡು. ನಿಮ್ಗೆ ಹಸಿವೆ ಆಗಲ್ಲ. ಯಾಕಂದರೆ ಬ್ರೇಕ್ಫಾಸ್ಟು ಬೇಡ ಏನೂ ಬೇಡ, ಇದೊಂದು ಸ್ಮೂತಿ ಇದ್ಬಿಟ್ರೆ ಸಾಕು. ಸಾಯಂಕಾಲದವರೆಗೂ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದು. ಇವಾಗ ಸ್ವಲ್ಪ ಚಿಯಾ ಸೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇತ್ತೀಚೆಗೆ ಈ ಚಿಯಾ ಸೀಡ್ ಎಲ್ಲರ ಡಯಟಲ್ಲೂ ನೋಡ್ತಾ ಇರ್ತೀರ, ನನ್ನ ಡಯಟಲ್ಲೂ ನೋಡ್ತಿರ್ತೀರ. ನನಗೂ ಇದಂದರೆ ಇವಾಗ ಸದ್ಯಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಯಾಕಂದರೆ ಇದು ದೇಹನ ತಂಪಾಗಿ ಇಟ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹನಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡೂ ಸ್ವಲ್ಪ ಟೇಸ್ಟಿಗೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ನೋಡಿ ಲುಕ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅವಾಗವಾಗ ಈ ಥರ ನಮ್ಮ ಹೆಲ್ತ್ನ ನಾವೇ ನೋಡ್ಕೋಬೇಕಲ್ವಾ. ಈ ಥರ ನೋಡಿಕೊಂಡ್ರೇ ನಮಗೂ ಸ್ವಲ್ಪ ದೇಹಕ್ಕೆ ಶಕ್ತಿ ಎಲ್ಲ ಸಿಗುತ್ತೆ. ಹೋಗಿ ಔಟ್ಸೈಡು ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಹೊರಗಡೆ ಕುಡಿಬಾರ್ದು ಅಂತ ಏನಿಲ್ಲ, ಅಪರೂಪಕ್ಕೆ ಹೊರಗಡೆನೂ ಕುಡಿಬೋದು. ಬಟ್ಟು ಮನೇಲಿ ಮಾಡ್ಕೊಂಡು ಕುಡಿದಾಗ ಆವಾಗ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಸ್ಮೂತಿ ಮಾಡ್ತಾರೆ ಸೀದಾ ಸೀರೆ ಉಟ್ಕೊಂಡು ಬಂದು ನಿಂತ್ಕೊಂಬಿಟ್ಟೆ ಅಂತ ಅನ್ಕೊಂಬಿಟ್ರೆ ಮಾತಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಟಿ ವಿ ಸೌಂಡ್ ಕೇಳಿಸ್ತಾ ಇದೆ. ಸಡನ್ನಾಗಿ ಗೊತ್ತಾಗಿಲ್ಲ ನನಗೆ. ಹಾಗೆ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಫುಲ್ಲಾಗಿ. ಅದಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನೇ ಮಾತಾಡೋಕ್ಕೆ ಶುರು ಮಾಡಿದೆ. ಇವತ್ತೊಂದು ರಿಲೇಟಿವ್ಸ್ದು ರಿಸೆಪ್ಷನ್ ಇತ್ತು. ಹೊಸಕೋಟೆಗೆ ಹೋಗಬೇಕಾಗಿತ್ತು. 2 ಅವರ್ಸ್ ಆಗುತ್ತೆ ಇಲ್ಲಿಂದ ಅಂತ ತೋರಿಸ್ತಾ ಇತ್ತು. ಅದಕ್ಕೆ ಅರ್ಲಿಯಾಗೆ ರೆಡಿಯಾಗಿದ್ದೆ. ನಾನಂತೂ ಮಗು ಕೂಡ ಅರ್ಲಿಯಾಗಿ ರೆಡಿ ಮಾಡಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟಿದ್ವಿ ನಾವು. ಬೇಗ ಮಲ್ಕೊಂಬಿಟ್ರೆ ಅವ್ನು ನಮ್ಮನ್ನು ರೆಡಿ ಆಗಕ್ಕೆ ಬಿಡ್ತಾನೆ, ಇಲ್ಲ ನನ್ನ ರೆಡಿ ಆಗಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಈ ಸೀರೆ ಉಟ್ಬಿಟ್ಟು 3 ವರ್ಷ ಮೇಲಾಗಿತ್ತು. ಸಡನ್ನಾಗಿ ಇದು ಹಾಕ್ಕೊಳ್ಳೋಣ ಅಂತ ಹೇಳ್ಕೊಂಡೆ. ಆ್ಯಕ್ಚುಲಿ ಡ್ರೆಸ್ ಹಾಕ್ಕೊಳ್ಳೋಣ, ಗೌನ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ಕೊಂಡೆ. ಆಮೇಲೆ ಬೇಡ ಸೀರೆನೇ ಉಟ್ಕೊಳ್ಳೋಣ, ತುಂಬ ದಿನ ಆಗಿತ್ತಲ್ವ ಅಂತ ಹೇಳಿಬಿಟ್ಟು ಉಟ್ಕೊಂಡಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಸಿಂಪಲಾಗಿ ಒಂದು ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ಓವರ್ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಒಂದು ಫೌಂಡೇಶನ್ ಹಾಕಿ ಒಂದು ಕ್ರೀಮ್ ಹಚ್ಬಿಟ್ಟು ಒಂದು ಲಿಪ್ಸ್ಟಿಕ್ ಹಾಕಿದೆ ಅಷ್ಟೇ, ಬೇರೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಓವರ್ ಮೇಕಪ್ಪು ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಕಮೆಂಟ್ ಮಾಡಬೇಡಿ. ಹಾಗೆ ಇವಾಗ ಹೊರಡಬೇಕು ಅಂತೆಲ್ಲ ಮಾತಾಡ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು. ಬಟ್ ಏನು ಮಾಡೋದು, ಸಡನ್ನಾಗಿ ಈ ಥರ ಸೌಂಡ್ಗಳು ಬಂದುಬಿಟ್ರೆ ನಾನೇ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಅದಕ್ಕೆ ಕೊಟ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಬನ್ನಿ ನನ್ನ ಜೊತೆ ನೀವು ಹೊರಡೋರಂತೆ ಅಂತ ಹೇಳ್ಬಿಟ್ಟು ಮನೆ ಬಿಡೋ ಅಷ್ಟೊತ್ತಿಗೆ ನಾವು ಅಂದ್ಕೊಂಡ್ವಿ 5 o'clock ಬಿಡಬೇಕು ಅಂತ. 5 o'clock ಹೋಗಿ 6:30 ಆಗೋಯಿತು, 6:20 ಆಗೋಯಿತು. ಹೋಗಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಅಯ್ಯೋ ಕರ್ಮವೇ, ಇದೇನು ಈ ಕತೆ ಅಂತ ಎಲ್ಲ ಮ್ಯಾಪ್ ನೋಡಿದ್ರೆ ಫುಲ್ ಎಲ್ಲ ಕಡೆ ರೆಡ್ಡಲ್ಲಿತ್ತು. ಆವಾಗ ನನ್ನ ನಾದಿನಿನ ಪಿಕಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅವ್ರ ಮನೆ ಕಡೆ ಹೋದರೆ ಫುಲ್ಲು ಒಂದು ರೋಡಲ್ಲಿ ಹೋಗಿ ಸಿಗಾಕೊಂಬಿಟ್ವಿ. ಆ ರೋಡ್ ಅಳ್ಳಾಡ್ತಾ ಇಲ್ಲ, ಅಷ್ಟು ಫುಲ್ಲು ಟ್ರಾಫಿಕ್ಕು. ಒನ್ ವೇಲೇ 2 ವೇ ಬಿಟ್ಟಿದ್ದಾರೆ. ಸೊ ಆ ಕಡೆಯಿಂದ ಬರೋ ಗಾಡಿನೂ ಜಾಮು, ಈ ಕಡೆಯಿಂದ ಬರೋ ಗಾಡಿಗಳು ಜಾಮು. ನಾವು ಅಂದ್ಕೊಂಡ್ವಿ ಲಿಟ್ರಲಿ ಇವತ್ತು ಇಲ್ಲೇ 9 ಗಂಟೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಕಿಶೋರ್ ಹೆಂಗೆಂಗೋ ದಬಾಯಿಸಿ ಆ ರೋಡಿಂದ ಕರ್ಕೊಂಡು ಬಂದರು. ಸೊ ಆಮೇಲೆ ಅಲ್ಲಲ್ಲಿ ಸ್ವಲ್ಪ ಮಳೆ ಕೂಡ ಬೀಳ್ತಾ ಇತ್ತು. ನಾನು ಸಿದ್ದೂ ಏನಪ್ಪ ಮಾಡೋದು, ಇದನ್ನು ಈ ರೋಡೇ ಕ್ರಾಸ್ ಆಗ್ತಿಲ್ಲ ಅಂತ ಅವನು ನಾನು ಮಾತಾಡ್ಕೊಂಡೇ ಇದ್ವಿ. ನೀನು ಮಲ್ಕೊಂಬಿಡು ಅಂತಂದೆ. ಅವ್ನು ಮಲ್ಕೊಂಡ ಸ್ವಲ್ಪ ಹೊತ್ತು. ಆಮೇಲೆ ಅಷ್ಟೊತ್ತಿಗೆ ಚೌಟ್ರಿ ಬಂತು. ಚೌಟ್ರಿಗೆ ಬಂದು ತಲುಪೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9 o'clock ಆಗೋಗಿತ್ತು. ಬಂದು ಎಂಟ್ರೆನ್ಸಲ್ಲಿ ವೆಲ್ಕಮ್ ಜ್ಯೂಸ್ನೂ ಸ್ನ್ಯಾಕ್ಸು ಕೊಡ್ತಾಯಿದ್ರು. ನಮ್ಗೆ ಅದ್ರ ಮೇಲೆ ಜ್ಞಾನ ಎಲ್ಲ. ಫಸ್ಟ್ ಒಳಗಡೆ ಹೋಗೋಣ ಅಂತ ಆಲ್ಮೋಸ್ಟು ನೋಡಿ ಎಲ್ಲ ಖಾಲಿ ಆಗ್ತಾಯಿದ್ದಾರೆ. ತುಂಬ ಜನ ಬಂದು ಹೊರಟ್ಬಿಟ್ಟಿದ್ರು. ನಾವು ಆಲ್ಮೋಸ್ಟು 9:15 ಆಗೋಗಿತ್ತು. ಬಟ್ ಇನ್ನೂ ಜನ ಇದ್ದರು. ಬಟ್ ನಾವು ಲೇಟ್ ಆಯಿತು. ಇಷ್ಟು ಲೇಟಾಗಿ ಬರ್ಕೊಡ್ದಾಗಿತ್ತು, ಬೇಗ ಬರಬೇಕಾಗಿತ್ತು ನಾವು. ಆವಾಗ ಬಂದು ರಿಲೇಟಿವ್ಸ್ ಎಲ್ಲ ಮಾತಾಡಿಸ್ತಾ ಇದ್ದರು. ನಮ್ಮ ಅತ್ತೆ ಮಾವನ್ನೆಲ್ಲ ನಾವೆಲ್ಲ ಮಾತಾಡಿಸ್ಕೊಂಡು ನಾವು ಈ ಕಡೆ ಬಂದ್ವಿ. ನನ್ನ ಮಗ ಎಲ್ಲೋ ದೇವ್ರು ನೋಡ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ನಿಂತಿದ್ದ. ಆಮೇಲೆ ಅದು ಇದು ಅಂತ ಗೊತ್ತಲ್ಲ ಮಾತಾಡ್ಕೊಂಡಿದ್ವಿ.
ಇನ್ನು ಜನ ಬರ್ತಾನೆ ಇದ್ದರು. ಸೊ ಫಸ್ಟು ಊಟಕ್ಕೆ ಹೋಗ್ಬಿಡೋಣ, ಆಮೇಲೆ ಬಂದು ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆಮೇಲೆ ಮಗು ನಾನೇ ಇಳಿತೀನಿ ಮೆಟ್ಲು ಅಂತ, ಕಿಶೋರ್ ಬೇಡ ಅಂತ ನಾನೇ ಇಳಿತೀನಿ ಅಂತ ಅವನು ಹತ್ಕೊಂಡೇ ಇದ್ನು. ಸರಿ ಆಯಿತು, ಕೈ ಹಿಡ್ಕೊಂಡು ಇಳಿಸು ನೋಡೋಣ ಇಳಿತಾನ ಅಂತ ಹೇಳ್ಬಿಟ್ಟು ಕೆಳಗಡೆ ಊಟದ ಹಾಲ್ಗೆ ಹೋದ್ವಿ. ಅಲ್ಲಿ ಫುಲ್ಲಾಗಿದ್ದರು ಜನ. ಅಲ್ಲೇ ಸ್ವಲ್ಪ ಹೊತ್ತು ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು ಬೆಳಿಗ್ಗೆಗೆ. ಹಾಗೆ ಅದನ್ನು ಸ್ವಲ್ಪ ನೋಡಿಕೊಂಡು ಆಮೇಲೆ ಊಟಕ್ಕೆ ನಾವು ಕೂತ್ಕೊಂಡ್ವಿ. ಆಮೇಲೆ ತುಂಬ ಹೊತ್ತಿಂದ ಬೇರೆ ಬಂದಿದ್ದ ನಾವು, ಅಲ್ಲಿಂದ ಬಂದಿದ್ದು ಏನೂ ತಿಂದೇ ಇರಲಿಲ್ಲ, ಹಶು ಬೇರೆ ಆಗಿತ್ತು ಸದ್ಯಕ್ಕೆ. ಊಟ ಇವನ್ ಮಗು ಒಂದೇ ಸಮನೆ ದಬ್ಬ 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 ಅಂತ ಹೊಡ್ಕೊಂಡೇ ಕೂತಿದ್ದ ಊಟ ಕೊಡಿ ಅಂದ್ಬಿಟ್ಟು. ಆಮೇಲೆ ಊಟ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಊಟದಲ್ಲಿ ಫಸ್ಟು ಕುಂಬಳಕಾಯಿ ಪಲ್ಯ, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಕೋಸಂಬರಿಗಳು, 2-3 ಥರದ ಕೋಸಂಬರಿ, ಬೇಬಿಕಾರ್ನ್ ಸ್ಟಿಕ್ಕು, ಮತ್ತು ಫ್ರೈಮ್ಸು, ಮತ್ತು ರೋಟಿ, ಮತ್ತು ಮಾಮೂಲಿ ಗೊತ್ತಲ್ಲ ಮದುವೆ ಊಟದಲ್ಲಿ ಏನೇನಿತ್ತು ಎಲ್ಲ ಇತ್ತು. ಚೆನ್ನಾಗಿ ತಿಂದು ನೀಟಾಗಿ ಹೊಟ್ಟೆ ಫುಲ್ಲಾಗಿ ತಿಂದು ಬಂದ್ವಿ. ಚೆನ್ನಾಗಿತ್ತು ಊಟ ಮಾತ್ರ. ಸ್ವೀಟ್ ಸಹ ಚೆನ್ನಾಗಿತ್ತು. ಹಾಗೆ ಮಗುಗೂ ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಕೊತಾ ಇದ್ದೆ. ಅವನು ಹಚ್ಕೊಂಡಿದ್ನು, ಅವನಿಗೆ ರೋಟಿ ಬೇಕಾಗಿತ್ತು, ರೋಟಿ ತಿಂತಾಯಿದ್ನು. ಸ್ವಲ್ಪ ಖಾರ ಇರಲಿಲ್ಲ ಗ್ರೇವಿ ಅಂತ, ಅದಕ್ಕೆ ಸ್ವಲ್ಪ ಅವನಿಗೂ ಅದರಲ್ಲೆಲ್ಲ ಲೈಟಾಗಿ ಒಂಚೂರು ಅದ್ದುಬಿಟ್ಟು ತಿನ್ನಿಸ್ತಾ ಇದ್ದೆ. ತಿಂತಾಯಿದ್ನು ಪಾಪ. ಅವನಿಗೆ ಅಷ್ಟು ಅಗಿಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಒಂದೊಂದು ಚೂರು ಕೊಡಬೇಕಾಗಿತ್ತು. ಅದಕ್ಕೆ ಅವನಿಗೆ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ. ನನಗೆ ಸ್ವೀಟ್ ಕಾರ್ನ್ ಕೊಡು ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನ್ ತಿಂತಾಯಿದ್ದ. ಆಮೇಲೆ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆನೂ ಚಾಟ್ಸ್ ಎಲ್ಲ ಇತ್ತು, ಪಾನಿಪುರಿ ಕಡೆಗೆ ಹೋಗಲಿಲ್ಲ ನಾನು. ಊಟನೇ ಚೆನ್ನಾಗಿತ್ತು ಅಂತ ಕಡೆಗೆ ಊಟ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಶಾರ್ಟ್ಸ್ ಇದ್ರು, ಶಾರ್ಟ್ಸ್ ನೋಡೋಕ್ಕೆ ಒಂದು ಚೆನ್ನ. ನನಗೆ ಈ ಪಟಾಕಿಲಿ ಇದೊಂದೇ ಇಷ್ಟ ಆಗೋದು, ಕಲರ್ ಇನ್ನೂ ಇದಕ್ಕಿಂತ ಡಿಫ್ರೆಂಟಾಗಿ ಬರುತ್ತೆ. ಅಲ್ಲಿ ಸೆಲೆಬ್ರೇಷನ್ಗೆ ಇದನ್ನು ಹೊಡಿತಾ ಇದ್ರಲ್ಲ, ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಇದ್ದೆ. ಗೊತ್ತಿಲ್ಲ ಎಲ್ಲಿಂದ ಬಂತು, ಸಡನ್ನಾಗಿ ಒಂದು ಕಲ್ಲು ಬಂತು, ಕರೆಕ್ಟಾಗಿ ಶೋಲ್ಡರ್ ಬಿಟ್ಬಿಡ್ತು. ಯಾಕಂದರೆ ಅಲ್ಲೇ ಕಂಟಿನ್ಯೂಸು ಹೊಡಿತಾನೆ ಇದ್ರಲ್ಲ, ಅದಕ್ಕೆ ಇಲ್ಲಿಂದ ಸಿಂತು ಗೊತ್ತಿಲ್ಲ, ಶೋಲ್ಡರ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೋವಾಯಿತು. ಆಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ದೂರ ನಿಂತ್ಕೋಬಾರ್ದ ಅಂತ ಹೇಳ್ತಾ ಬಂದರು. ಆಮೇಲೆ ಬೈಸ್ಕೊಂಡೆ, ಅಷ್ಟೊತ್ತು ಏನಕ್ಕೆ ಹೋಗಿದ್ದೆ, ಅದೆಲ್ಲ ದೂರ ಇದ್ದಾರೆ. ಚಿಕ್ಕವನು ಗೊತ್ತಲ್ಲ, ಫುಲ್ಲು ಸಾಂಗಿಗೆ ಡ್ಯಾನ್ಸು. ಅಲ್ಲಿಂದ ಜಾಗ ಬಿಟ್ಟು ಬರ್ತಾನೆ ಇಲ್ಲ ಅವನು, ಡ್ಯಾನ್ಸ್ ಮಾಡಿಕೊಂಡೇ ಇದ್ದ. ಆಮೇಲೆ ಅವನ್ನ ಹಂಗೂ ಹಿಂಗೂ ಎಳ್ಕೊಂಡು ಬಂದ್ವಿ. ಆಲ್ಮೋಸ್ಟು ಎಲ್ಲ ಹೊಡ್ತಾ ಇದ್ದರು. ಆಲ್ಮೋಸ್ಟ್ ಅರ್ಧಕ್ಕೆ ಜನ ಹೊಟ್ಬಿಟ್ಟಿದ್ರು. ಬಟ್ ನಾವು ಲೇಟಾಗಿತ್ತಲ್ವ ಹೋಗಿತ್ತು, ಅದಕ್ಕೆ ನಾವು ಸ್ವಲ್ಪ ಹೊತ್ತಿದ್ದು ಹೋಗೋಣ. ಹಾಗೆ ಎಲ್ಲರೂ ದೊಡ್ಡವರೆಲ್ಲ ಹೊರಗಡೆ ಇದ್ದರು. ನಾವು ಸ್ವಲ್ಪ ಹೊರಗಡೆ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು, ಆಮೇಲೆ ಅಲ್ಲಿ ಸೆಲ್ಫಿ ಸ್ಟಿಕ್ದು ಇರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡು ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇದ್ವಿ. ಮಕ್ಕಳನ್ನ ನೋಡಿಕೊಂಡು ಅವರೆಲ್ಲ ಅಲ್ಲಿ ಸಣ್ಣದಾಗಿ ಪಾರ್ಕ್ ಇತ್ತು, ಅಲ್ಲಿ ಆಟ ಆಡ್ಕೊಂಡಿದ್ರು. ನಾನು ಚಿಕ್ಕವನ್ನೆಲ್ಲ ಹಿಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಇದ್ಕೊಂಡ್ವಿ. ಇಲ್ಲಿ ಸೆಲ್ಫಿ ಸ್ಟಿಕ್ಕಲ್ಲಿ ಆ್ಯಕ್ಚುಲಿ ಕಿಶೋರ್ ಇದಕ್ಕೆಲ್ಲ ಬರೋದೇ ಇಲ್ಲ, ಯಾವಾಗಲೂ ಅಪರೂಪ. ಈ ಸರಿ ನಾನೇ ಬಲವಂತ ಮಾಡಿ ಅವ್ರನ್ನ ಕರೆದು ನಿಲ್ಲಿಸ್ಕೊಂಡಿರೋದು. ಇಲ್ಲಾಂದರೆ ಅವರು ಫೋಟೋ ಮಾತ್ರ ತೆಗಿತಾರೆ, ವಿಡಿಯೋ ಮಾತ್ರ ತೆಗಿತಾರೆ ಅಷ್ಟೇ. ಆದರೆ ವೀಡಿಯೋಸಿಗೆ ಬರೋಲ್ಲ ಜಾಸ್ತಿ. ನಾನೇ ಬಲವಂತ ಮಾಡಿ ಕರೆದ್ಬಿಟ್ಟು ಒಂದು ವೀಡಿಯೋ ಮಾಡಿಸ್ಕೊಂಡು ಇದ್ವಿ. ಹಾಗೆ ಚೆನ್ನಾಗಿತ್ತು ಅದೊಂಥರ. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಸೆಲ್ಫಿ ಸ್ಟಿಕ್ಗೆ ನಿಂತ್ಕೊಂಡಿರೋದು. ಎಷ್ಟೊಂದು ಸರಿ ನೋಡಿರ್ತಿದ್ವಿ, ಬಟ್ ಯಾವಾಗಲೂ ನಿಂತ್ಕೋತಾ ಇರಲಿಲ್ಲ. ಸುಮ್ಮನೆ ನೋಡ್ಬಿಟ್ಟೆ, ಏನು ಹಿಡಿಯಪ್ಪ ಬೇಡ, ಒಂಥರ ಆಗುತ್ತೆ, ಶೈ ಆಗುತ್ತೆ ಅಂದ್ಕೊಂಡು ಹೋಗ್ತಿದ್ವಿ. ಬಟ್ ಈ ಸರಿ ಅಂತೂ ನಿಂತ್ಕೊಂಡಿದ್ವಿ. ಹಾಗೆ ನಾನು ಸಿಂಗಲ್ ಮಗುನ ಇಟ್ಕೊಂಡು ಒಂದು ಸರಿ ನಿಂತ್ಕೊಂಡೆ. ಹಿಂಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿದ್ರು. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಆಮೇಲೆ ನಾವು ಸ್ಟೇಜ್ ಮೇಲೆ ಹೋದ್ವಿ. ಸ್ವಲ್ಪ ಜನ ಎಲ್ಲ ಕಮ್ಮಿ ಆದ್ರಲ್ವ, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಫ್ಯಾಮಿಲಿ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ಮೇಲಕ್ಕೆ. ಆಮೇಲೆ ಹುಡುಗಿಯರನ್ನ ವಿಶ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಹಾಗೆ ಗೊತ್ತಲ್ಲ ವೀಡಿಯೋಸ್ ತೊಗೊತಾ ಇದ್ದೆ. ಅವರು ಮಾತಾಡ್ಸಿದ್ರು, ಆಮೇಲೆ ಹೋಗೋಣ
ಹೋಗೋಣ ನಾನು ಅಂತ ಹೇಳ್ಬಿಟ್ಟು ಆಮೇಲೆ ವೀಡಿಯೋಸ್ ತೊಗೊಂಡು ಆಮೇಲೆ ಹೋದೆ ಹುಡುಗಿ ಹತ್ರಕ್ಕೆ. ಆಮೇಲೆ ಕಂಗ್ರೆಸ್ಟ್ ಎಲ್ಲ ಹೇಳ್ಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಎಲ್ಲ ಹೇಳ್ಬಿಟ್ಟು ಬಂದ್ವಿ. ಆವಾಗ ಸ್ವಲ್ಪ ವೀಡಿಯೋಸ್ ತೊಗೊಳಕ್ಕೋದೆ. ಇರುವಾಗ ಸರಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳು ಬೈತಲೆ ಒಟ್ಟೆಲ್ಲ ನೀಟಾಗಿ ಸರಿ ಮಾಡಿಕೊಂಡ್ಲು. ಆವಾಗ ಸ್ವಲ್ಪ ವೀಡಿಯೋಸ್ ತೊಗೊಂಡ್ವಿ. ನಮ್ಮತ್ತೆ, ನನ್ನ ನಾದಿನಿ ಮತ್ತು ಹುಡುಗಿ, ನಾನು ಎಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಬಂದೆ. ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತೆ ಕೆಳಗಡೆ ಹೋಗೋಣ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೆಳಗಡೆ ಹೋದ್ವಿ. ಹಾಗೆ ಡೆಕೋರೇಷನ್ ಎಲ್ಲ ಸ್ವಲ್ಪ ವೀಡಿಯೋಸ್ ತೊಗೊತಾ ಇದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ಫುಲ್ಲು ಮದುವೆ ಮನೆಯದೆಲ್ಲ ನಮ್ಮ ಅದ್ವಿದ್ದೇ ಆರ್ಭಟ. ಎಲ್ಲೋದ್ರೂ ಒಂದು ನಿಮಿಷವೂ ಇರ್ತಾಯಿಲ್ಲ. ಹೊರ್ಗಡೆಗೆ ಹೋಗಬೇಕು, ಒಳಗಡೆ ಬರಬೇಕು ಅಂತ. ಅದು ಹೊಸ್ಲು ದೊಡ್ಡದಿತ್ತಲ್ವ, ಅವನಿಗೆ ದಾಟೋಕ್ಕಾಗ್ತಾ ಇರಲಿಲ್ಲ. ಒಂದೆರಡು ಸರಿ ದಾಟೋಕ್ಕೆ ಗೊತ್ತಾಗದೆ ನಾನು ದಾಟಿಸ್ಬಿಟ್ಟೆ. ಆಮೇಲೆ ಕುತ್ಕೊಂಡು ದಾಟಬೇಕಾ ಇದನ್ನು ಅಂತ ಹೇಳ್ಬಿಟ್ಟು ಅವನು ಕುತ್ಕೊಳ್ಳೋದು ದಾಟೋದು ಹಿಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಗೊತ್ತಾಗೋಯ್ತು. ಆಮೇಲೆ ಅಲ್ಲಿ ಮೆಟ್ಲಿತ್ತು, ಅದು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದಲ್ವ, ಅದಕ್ಕೆ ಅವನು ಎಲ್ಲಿ ಬಿದ್ದುಬಿಡ್ತಾನೋ ಅಂತ ನಾನು ಅವನ ಹಿಂದ್ಗಡೆನೇ ಇದ್ದೆ. ಆಮೇಲೆ ಸ್ವಲ್ಪ ಹೋಗಿ ಅವನಿಗೆ ಆ ಡ್ರೆಸ್ಸಲ್ಲೆಲ್ಲ ಇರಿಟೇಟ್ ಆಗ್ತಾಯಿದ್ದ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಅವನಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆವಾಗ ಅಲ್ಲಿ ಎಲಿಫೆಂಟ್ ನೋಡಿಬಿಟ್ಟು ಅದ್ರ ಮೇಲೆ ಕುತ್ಕೋಬೇಕು, ಆಟ ಆಡಬೇಕು ಅಂತ ಇದ್ದ. ಅಲ್ಲಿ ಕೂರಿಸಿದ್ರೆ ಕುತ್ಕೊಳ್ಳೋದು ಯಾಕೆ, ಫುಲ್ ಮಲ್ಕೊಂಡು ಮುತ್ಕೊಡಕ್ಕೆ ಹೋಗ್ಬಿಟ್ಟಿದ್ದ ಎಲಿಫೆಂಟ್ಗೆ. ಅವ್ರ ಡ್ಯಾಡಿ ನೋಡೇ ಮುತ್ತೆಲ್ಲ ಕೊಡ್ತಾವನೆ ಇವನು ಅಂತ. ರೀ ಎಲಿಫೆಂಟಿಗೆ ತಾನೇ ಕೊಟ್ಕೊಳ್ಳಿ ಬಿಡು, ಹುಡುಗಿರಿಗೆ ಕೊಟ್ಟರೆ ತಾನೇ ಕಷ್ಟ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡಿದ್ವಿ. ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ಈ ಥರ ಮದುವೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ. ಹಿಂಗೋಗಿ ಹಂಗೆ ಬಂದುಬಿಡ್ತಿದ್ವಿ, ಹಿಂಗೋಗಿ ಹಂಗೆ ಬಂದುಬಿಡ್ತಾ ಇದ್ವಿ. ತುಂಬ ಹೊತ್ತು ಉಳ್ಕೊತಾ ಇರಲಿಲ್ಲ. ಇದು ನಮ್ಮ ಕ್ಲೋಸ್ ರಿಲೇಟಿವ್ಸು, ಅದಕ್ಕೆ ತುಂಬ ಹೊತ್ತು ಉಳ್ಕೊಂಡಿದ್ವಿ. ಹಾಗೆ ಅಲ್ಲೊಂದು ಸಣ್ಣದಾಗಿ ಪಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ಆ ಪಾರ್ಕಲ್ಲಿ ಎಲ್ಲರೂ ಆಡ್ತಾಯಿದ್ರು. ಆಮೇಲೆ ಇವನು ಆಡಬೇಕು ಅಂತ ಆಸೆ ಪಟ್ಕೊಂಡಿದ್ನು, ಅವ್ರ ಡ್ಯಾಡಿ ಆಡಿಸ್ಕೊಂಡಿದ್ರು. ಆಮೇಲೆ ಅಲ್ಲಿ ನನ್ನ ನಾದಿನಿ ಮಗನು, ಕಿಶೋರ ಅಕ್ಕನ ಮಗಳು, ಆಮೇಲೆ ಕಿಶೋರು ಎಲ್ಲರೂ ಆಟ ಆಡ್ಕೊಂಡಿದ್ರು. ನಾನು ಕೂತ್ಕೊಂಬಿಟ್ಟೆ, ನೀವು ಆಟ ಆಡ್ಕೊಳ್ಳಿ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಮಾಡಿ ವೀಡಿಯೋಸ್ ನೋಡಿ, ಸ್ಕಿಪ್ ಮಾಡಬೇಡಿ. ನನ್ನ ಮಗನಿಗೆ ಕಿರ್ಚಾಡ್ತಾ ಇದ್ದಾನೆ, ಡಿಸ್ಟರ್ಬ್ ಆಗ್ತಾಯಿದೆ, ಡೋಂಟ್ ಮೈಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.